ಯಾರ್ದದು? ಹಾಂ, ಪಪ್ಪಂದಲ್ಲ, ರೇವಂತಂದದು. ಯಾರ್ದದು? ಪಪ್ಪಂದಲ್ಲ, ಕೊಡಿಲಿ ತೋರಿಸ್ತೀನಿ. ಟೈಮ್ ನೋಡಿ ಎಷ್ಟು ಗೊತ್ತಾ? 5:15. 15 ಮಿನಿಟ್ಸ್ ಮುಂದೆ ಇಟ್ಟಿದ್ದೀನಿ. ಬಂದು ಮಾಮಿ ಮಾಡ್ತಿದ್ದಾಳೆ. ಮತ್ತಿನ್ನೇನು ಅಲ್ಲ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅವ್ರು ಲಿಫ್ಟಿಂದೆಲ್ಲ ಬಂದಮೇಲಂತೂ ವೀಡಿಯೋ ಮಾಡೋದಕ್ಕಾಗೇ ಇರಲಿಲ್ಲ. ಸ್ವಲ್ಪ ಹೊತ್ತು ಸ್ನಾನ ಮಾಡಿ ಅವಳನ್ನ ಮಲಗಿಸಿ ಎಲ್ಲ ಇದು ಮಾಡಿ ಅಪ್ಪಾಜಿ ಬಂದರು ಅಂತ ಹೇಳಿದ್ನಲ್ವ, ಅವ್ರನ್ನೂ ಕೂಡ ನಾನು ಆ ಟೈಮಲ್ಲಿ ಗಮನಿಸ್ಕೊಳ್ಳೋಕ್ಕಾಗಿರಲಿಲ್ಲ. ಸರಿ ಬಂದರು, ಅವ್ರಿಗೆಲ್ಲ ಊಟ ಕೊಟ್ಟೆ. ಊಟ ಮಾಡಿದ್ರು, ಇಲ್ಲ ತಿನ್ಕೊಂಬಂದಿದ್ರು. ಆ್ಯಕ್ಚುಲಿ ನಾನು ಅವ್ರಿಗೆ ಅಂತ ಬಿಸಿಬೇಳೆ ಭಾತ್ ಮಾಡಿದ್ದೆ, ಬಟ್ ನನ್ನ ಸಿಸ್ಟರ್ ಅವ್ರಿಗೂ ಕೂಡ ಹಾಕಿ ಕಳಿಸ್ದೆ, ಮಕ್ಳಿಗೆ ಇಷ್ಟ ಅಂಥೇಳಿ. ನಮ್ಮಪ್ಪ ಅಲ್ಲೇ ತಿನ್ಕೊಂಬಂದಿದ್ರು, ಬರ್ತಾನೆ ಮೆಜೆಸ್ಟಿಕ್ಕಲ್ಲೇ. ಅವ್ರ ಜೊತೆ ಆಟಾಡ್ತಾ ಕೂತಿದ್ದಾಳೆ. ಇವತ್ತಿನ ವ್ಲಾಗಲ್ಲಿ ಏನೇನು ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗಬೇಕು, ಬೇಬಿ ಫುಡ್ನ ಶೇರ್ ಮಾಡ್ತಿದ್ದೀನಿ. ಕೊನೆ ತನಕ ನೋಡಿ, ಎಲ್ಲೂ ಮಿಸ್ ಮಾಡ್ದೇನೆ. ಅದಲ್ಲ, ಯೆಲ್ಲೋ ಕಲರ್ ಹಾಕಬೇಕು. ಯೆಲ್ಲೋ ಕಲರ್. ಈಗ ರೆಡ್ ಕಲರ್. ನೆಟ್ಟಿಗೆ ಇಟ್ಕೋ. ಆರೆಂಜಲ್ಲಿ ಅಲ್ಲಲ್ಲ, ಆರೆಂಜ್ ಇದೆ ನೋಡಲ್ಲಿ. ಅದಾಕು. ಹಸ್ರುದೇನಪ್ಪ, ನೀನಿದಿಲ್ವಾ? ಹಸ್ರುದು ಹಾಕು. ಹಾಂ, ಈ ಗೊಂಬೆ ಇಡು ಅದ್ರ ಮೇಲೆ. ಇಲ್ಲಿ ಗೊಂಬೆ, ಇಲ್ಲಿ ಗೊಂಬೆ ಎತ್ಕೋ. ಗೊಂಬೆನಾ ಇದು ಎತ್ಕೋದು. ಇಲ್ಲಿ ಇದು ಎತ್ಕೊಂಡ್ಮೇಲೆ ಇಡು, ಅದ್ರ ಮೇಲೆ. ಇಡಲ್ಲ, ಇಟ್ಲ ಅಲ್ಲಿ. ಅಪ್ಪನ ಜೊತೆ ಆಟ ಆಡ್ತಿದ್ದಾಳೆ. ಮಲ್ಗೆದ್ಲು ಸ್ನಾನ ಎಲ್ಲ ಆದಮೇಲೆ. ಸೊ ನಾನೇನು ಮಾಡಿದೆ, ಮಲ್ಕೊಂಬಿಟ್ಟಿದ್ದೆ. ನಾನು 5 ಗಂಟೆನೋ 5:15 ಏನೋ ಆಗಿತ್ತು. ಸರಿ ಅಂತೇಳ್ಬಿಟ್ಟು ನಾನು ಊಟ ಮಾಡ್ತಾ ಕೂತಿದ್ದೆ. ಅಪ್ಪಾಜಿ ಜೊತೆ ಆಟ ಆಡ್ತಾಯಿದ್ಲು. ಅದೇನೇನು ಈ ಥರದ್ದೆಲ್ಲ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ನ ಮಾಡಿಸಿ ನಿಜವಾಗ್ಲೂ ಅವ್ರು ಸ್ವಲ್ಪ ಲರ್ನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಸುಮ್ಮನೆ ಅವ್ರು ಏನು ಕೇಳಲ್ಲ, ಏನು ಮಾಡಲ್ಲ ಅಂತದಾಗ ಮಕ್ಕಳ ಜೊತೆ ಇದು ಮಾಡೋಕ್ಕೆ ಹೋಗಬೇಡಿ. ಸೊ ಯಾವಾಗ ಅವ್ರು ಆ್ಯಕ್ಟಿವ್ ಆಗಿರ್ತೀವಿ, ಅವ್ರ ಮೈಂಡು ಕೂಡ ಅದೇ ಥರ ಆ್ಯಕ್ಟಿವ್ ಆಗಿ ಶಾರ್ಪ್ ಆಗೋದಕ್ಕೆ ಇದು ಮಾಡ್ತಾರೆ. ಸೊ ನಾವು ಕೂರಿಸ್ದಂಗೆ ಎಲ್ಲ ಅಲ್ಲಿ ಹೋಗಿ ಇದು ಮಾಡು ಸುಮ್ಮನೆ ಕೂತಿದ್ರೆ ಏನು ಕಲಿಯಲ್ಲ ಮಕ್ಕಳು. ಸೊ ನನ್ನ ಮಗಳು ಏನು ಕಲ್ತಿದ್ದಾಳೆ ಅಂತಲ್ಲ, ಬಟ್ ನಾವು ಅವ್ರಿಗೆ ಟ್ರೈ ಮಾಡ್ತಾ ಇರಬೇಕು ಕಲಿಸೋದಕ್ಕೆ. ಸೊ ಅದಾದಮೇಲೆ ಸ್ವಲ್ಪ ದಿನಸಿ ಐಟಮ್ ಬೇಕಾಗಿತ್ತು. ಸೊ ದಿನಸಿ ಐಟಮು ತುಂಬ ಬೇಕು, ಗ್ರಾಸರಿ. ಬಟ್ ನಾನಿಲ್ಲ, ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಇದೆ ನಮ್ಮ ಮನೆ ಹತ್ರ ಒಂದು, ಅಲ್ಲಿಗೆ ಹೋಗಿದ್ದೀನಿ. ಏನು ಗೊತ್ತಾ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕು ಈ ಮಂತು. ಏಕೆಂದರೆ ಹಳೆಯದೆಲ್ಲ ತುಂಬ ಐಟಮ್ಸ್ ಇದೆ, ಮತ್ತೆ ಹೋದರೆ ನಾನು ಮತ್ತೆ ತೊಗೊಂಬಂದ್ಬಿಡ್ತೀನಿ. ಸೊ ಹಾಗಾಗಿ ಏನು ಗೊತ್ತಾ, ಅದೆಲ್ಲ ಒಟ್ಟಿಗೆ ಖಾಲಿ ಆಗಲಿ, ಬೇಕಾಗಿರ್ತಕ್ಕಂಥ ಐಟಮ್ಸ್ ಮಾತ್ರ ತೊಗೊಂಡೋಗೋಣ ಈ ಸರ್ ಅಂತ ಹೇಳ್ಬಿಟ್ಟು ಕಡಿಮೆ ಬಜೆಟಲ್ಲಿ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ನನಗೆ ಪಾಸ್ತಾ ತಿನ್ನಬೇಕಂತ ಹುಚ್ಚಿಡ್ದುಬಿಟ್ಟಿದೆ ಆ್ಯಕ್ಚುಲಿ. ಸೊ ಪಾಸ್ತಾ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ನನ್ನ ಮಗನಿಗೆ ಮ್ಯಾಗಿ ನೂಡಲ್ಸ್ ಅಂದರೆ ತುಂಬ ಕ್ರೇಝು. ಅವನು ಅನ್ನ ಬೇಕಂದ್ರೆ ಏನೂ ತಿನ್ನಲ್ಲ, ಇದನ್ನು 3 ಹೊತ್ತು ಮಾಡಿಟ್ರೆ ತಿಂತಾನೆ. ಅಟ್ಲೀಸ್ಟ್ ಅವ್ನು ಇಷ್ಟಪಡೋದನ್ನಾದರೂ ಕೊಡೋಣ. ನಾವು ಮಾಡಿದಂತೂ ಅವ್ನು ಇಷ್ಟಪಟ್ಟು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಯಾವಾಗಲೂ ಕೂಡ ಸ್ವಲ್ಪ ಮ್ಯಾಗಿ ಇದೆಲ್ಲ ತೊಗೋತೀನಿ. ಮತ್ತು ಟಾಯ್ಲೆಟ್ರಿ ಐಟಮ್ ಸ್ವಲ್ಪ ಬೇಕಾಗಿತ್ತು. ಸೊ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ಇವು ಇರಲೇಬೇಕಾಗತ್ತೆ, ಕಂಫರ್ಟ್ ಆಗಿರ್ಬೋದು ಆ ಥರದ್ದೆಲ್ಲ ಸ್ವಲ್ಪ ಅದನ್ನೆಲ್ಲ ಪರ್ಚೇಸ್ ಮಾಡ್ತಿದ್ದೀನಿ. ಇದಂತೂ ಎವ್ರಿ ಮಂತ್ ಬೇಕಾಗತ್ತೆ. ಸೊ ನಮ್ಮ ಮನೇಲಂತೂ ನನ್ನ ತಂಗಿ ಮನೇಲೆಲ್ಲ ಹೇಳ್ತಾರೆ ಕಂಫರ್ಟ್ ಪುಟ್ಟಿ ಅಂತ ಹೇಳಿ. ಸೊ ಜಾಸ್ತಿ ಹಾಕ್ತೀನಿ, ಅದಕ್ಕಾಗಿ ಸ್ವಲ್ಪನೇ ಮಾಡ್ಕೊಂಬರೋಣ ಅಂತ ಹೋದ್ವಿ. ಎಷ್ಟಾಯಿತು ಗೊತ್ತಾ? 3000 ಆಯಿತು ಹೇಳ್ಬೇಕಂದ್ರೆ. ಸೊ ಹೇಳ್ಬೇಕಂದ್ರೆ ಹಳ್ಳಿ ಕಡೆ ಎಲ್ಲ ಹೇಳ್ಬೇಕಂದ್ರೆ ಎಷ್ಟು ಆ ದುಡ್ಡಲ್ಲೇ ಮನೆ ಮೇಂಟೈನ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಗ್ರಾಸರಿಗೇ ಅಷ್ಟು ಬೇಕಾಗತ್ತೆ ಅಂದರೆ ನಗು ಬರುತ್ತೆ ಒಂದೊಂದು ಸರಿ. ಬರೀ ಸಿಂಪಲಾಗಿ ತರೋಕ್ಕೋಗಿ ಅಷ್ಟು ತೊಗೊಂಬಂದಿದ್ದೀನಿ. ನಿಜವಾಗ್ಲೂ ಡಿಮಾರ್ಟ್ಗೆ ಹೋದರೆ ನಾವು ಒಂದು 10,000 ಇಲ್ಲದೆ ಆಚೆ ಬರಲ್ಲ. ಸೊ ನಮ್ಮ ಮನೆಯವರು ಗ್ರಾಸರಿ ಶಾಪಿಂಗ್ ಅಂದಾಗಲೇ ನೋಡ್ಕೊಂಡು ಮಾಡಮ್ಮ ಅಂತ ಕರ್ಕೊಂಡು ಹೋಗ್ತಾರೆ ಮನೆಯಿಂದ. ನಮ್ಮ ಮನೇಲಿ ಏನು ಗೊತ್ತಾ, ಗ್ರಾಸರಿ ತೊಗೊಂಬಂದಿದ ತಕ್ಷಣ ಈ ಥರ ಏನಾರು ಗ್ರಾಸರಿ ಅಂತಾರ ವೆಜಿಟೇಬಲ್ ಏನೇ ತೊಗೊಂಬಂದ್ರೂ ಇವರೇ ನಮ್ಮನೆ ಮೇಡಮ್ ಅವರೇ ತೆಗ್ದಿಡೋದೆಲ್ಲನೂ ಕಿತ್ತಾಕ್ತಾಳೆ, ಮತ್ತು ಅದ್ರೊಳಗೆ ಹಾಕ್ತಾಳೆ. ಎಲ್ಲನೂ ಕಿತ್ತಾಕ್ತಾಳೆ ಮತ್ತು ಅದ್ರೊಳಗೆ ಹಾಕ್ತಾಳೆ. ಚಳಿ ಅಂತ ಹೇಳ್ಬಿಟ್ಟು ಸ್ವೆಟ್ರ್ ಹಾಕ್ಕೊಂಡು ಹೋಗಿದ್ದೆ ಆಯಿತಾ. ಬಂದ ತಕ್ಷಣ ಸ್ವೆಟ್ರನ್ನ ಬಿಚ್ಚಿಟ್ಟು ಅಲ್ಲಿ ಕವರಲ್ಲಿ ಏನೇನಿದೆ ಎಲ್ಲನೂ ಕಿತ್ತಾಕಬೇಕು ಅಂತ ನೋಡ್ತಿದ್ದಾಳೆ ಅವಳು. ಏನು ಗೊತ್ತಾ, ಸ್ವೆಟ್ರು ಟೋಪಿ ಅಂದರೆ ಅವಳಿಗಾಗಲ್ಲ.
ಇನ್ನೇನು ಬೇಕಾದರೂ ಮಾಡ್ಕೋತಾಳೆ. ಬೇಕಾದ್ರೆ ಪ್ಯಾಂಟು ಆ ಥರ ಫುಲ್ ಸ್ಲೀವ್ ಶರ್ಟು ಟಾಪ್ ಎಲ್ಲ ಹಾಕ್ತಾಳೆ. ಬಟ್ ಸ್ವೆಟರ್ ಟೋಪಿ ಅಂದರೆ ಅವಳಿಗೆ ಸ್ವಲ್ಪ ಅಲರ್ಜಿ. ಸೊ ಈ ಥರ ತೆಗ್ದಾಕೋದು ಎತ್ತಾಕೋದು ಹಂಗೆ ಮಾಡ್ತಿರ್ತಾಳೆ. ಸೊ ಆಟ ಆಡ್ಕೊತಿದ್ದಾಳಲ್ವ ಸ್ವಲ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಟು ಅವಳು ಎಂಗೇಜ್ ಆದಷ್ಟು ನನ್ನ ಕೆಲಸಗಳಾಗುತ್ತೆ. ಸೊ ಹಾಗಾಗಿ ಅವಳಿಗೇನಾದರೂ ಈ ಥರ ಮಾಡೋಕ್ಕೆ ಬಿಡ್ತೀನಿ. ಹೆಂಗೆ ಕರಿಯೋದು? ಕರಿ ಬಾನು ನೀನೇ ಬಾನು. ಅಪ್ಪ ನಾವು ಬರೋ ಅಷ್ಟರೊಳಗೆ ಊಟ ಮಾಡಿ ಮಲಗಿಬಿಟ್ಟಿದ್ರು. ಯಾಕೆಂದರೆ ಟಯರ್ಡ್ ಆಗಿದ್ರಲ್ವ ಅವರು. ಸರಿ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಿಟ್ಟು ಹೋಗಿದ್ದೆ ಊಟ ಇಲ್ಲಿದೆ, ರೇವಂತ್ ಇದ್ನಲ್ವ ಹಾಕ್ಕೊಡ್ತಾನೆ ಊಟ ಮಾಡಿ ಅಂತೇಳಿ. ಸರಿ ಅಂತೇಳ್ಬಿಟ್ಟು ಊಟ ಮಾಡಿ ಮಲ್ಕೊಂಡಿದ್ರು ಅವರು. ಇವಳೇನು ಕಿರ್ಚೋದು ಬಿಡೋಂಗಿಲ್ಲ, ಇವಳು ಮಲ್ಕೊ ಅಂದರೆ ಮಲ್ಕೊಳ್ಳೋಂಗಿಲ್ಲ. ಸೊ ಆದರೂ ಒಂದು 11 o'clock 11:30 ಮಾಡ್ತಾಳೆ ಮಲ್ಗೋದಕ್ಕೆ. ಎಷ್ಟು ಕಾಟ ಕೊಡ್ತಾಳೆ ಅಂದರೆ ಹಿಂಗೆ ಓಡಾಡ್ತಾನೆ ಇರ್ತಾಳೆ, ಇಲ್ಲ ಏನಾದರೂ ಮಾಡ್ತಿರ್ತಾಳೆ. ನಾವು ಮಲ್ಕೊಂಡ್ರೆ ನಮ್ಮನ್ನು ಮಲ್ಗೋಕೆ ಬಿಡಲ್ಲ. ಮೇಲಿಂದ ತಲೆಗೆ ಬಂದು ಗಿಟ್ಟೋದು, ತಲೆ ಕೂದಲು ಎಳಿಯೋದು, ಇಲ್ಲ ರಿಟರ್ನ್ ಮಲ್ಕೊಂಡ್ರೆ ಮೈ ಮೇಲೆ ಬಂದು ಮಲ್ಕೊಳ್ಳೋದು, ಹಿಂಗೆ ತುಂಬಾ ಅವಳಿಗೆ ಕೊಡ್ತಾಳಪ್ಪ. ನನಗಂತೂ ಹಗಲೂ ನಿದ್ದೆ ಬರೋಲ್ಲ, ರಾತ್ರಿ ನಿದ್ದೆ ಬರೋಲ್ಲ, ತಲೆ ಚಿಟ್ಟಂತ ಇರುತ್ತೆ ಯಾವಾಗ್ಲೂ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ಹಂಗೇ. ಆಮೇಲೆ ಐಸ್ ಕ್ರೀಮ್ ತಂದ್ವಿ, ಐಸ್ ಕ್ರೀಮ್ ತಿನ್ಕೊಂಡು ಅವನು ಕೂಡ ಊಟ ಮಾಡಿಕೊಂಡು ಮಲ್ಗೋಣ ಅಂತ ಹೋಗ್ತಿದ್ದೀವಿ. ಮಲ್ಗೋಕ್ಕೆ ಅಂದರೆ ಬರಲ್ಲ, ಮಮ್ಮಮ್ಮ ಕೊಡ್ತೀನಿ ಅಂದರೆ ಹೆಂಗೆ ಓಡ್ ಬರ್ತಾಳೆ ಗೊತ್ತಾ. ಈಗ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಅವಳಿಂದ. ಎಲ್ಲಾದರೂ ಇರ್ತಾಳೆ, ಏನಾದರೂ ಕರಿಬೇಕು ಮಾಡಬೇಕಂದಾಗ ಮಮ್ಮ ಕೊಡ್ತೀನಿ ಬಾ ಅಂದರೆ ಎಲ್ಲೇ ಇದ್ದರೂ ಓಡ್ ಬರ್ತಾಳೆ. ಅದೊಂದು ಖುಷಿ. ನಾನು ಇಲ್ಲೋಯ್ತೀನಿ ಅಮ್ಮ, ಇಲ್ಲೋಯ್ತೀನಿ ನಾನು ಇಲ್ಲೋಯ್ತೀನಿ, ಬಾಯ್. ನೀನು ಹೆಂಗೆ ಬರೋದು? ಹಿಂಗೆ ಹೋಯ್ತೀನಿ ಅಮ್ಮ, ನಾನು ಹಿಂಗೆ ಹೋಯ್ತೀನಿ, ರೂಮಿಗೆ ಹಿಂಗೆ ಬತ್ತೋಡಿ ಕೈ ಆಡಿಸ್ಕೊಂಡು. ಅಯ್ಯೋ ಕಂದಮ್ಮ ಬಾ. ಹಂಗೂ ಹಿಂಗೂ ಕರ್ಕೊಂಡೋಗಿ ಮಲಗಿದ್ಲು. ಏನೋ ಕೆಟ್ಟ ಕನ್ಸು ಬಿತ್ತೋ ಏನೋ, 4:30 ಗಂಟೆಗೆ ಗೆದ್ಬಿಟ್ಲು. ಕತೆ ಬೇಡ ನಮ್ಮದು. ಇವತ್ತು ಒಂದು ಸ್ವೀಟ್ ಪೊಟ್ಯಾಟೋಸು 1 ವರ್ಷ ಆದಮೇಲೆ ಅಥವಾ 9 ಮಂತಿಂದ ಯಾವಾಗ ತಿನ್ನೋಕೆ ಅವ್ರ ಕೈಲಿ ಇಟ್ಕೊಂಡು ಶುರು ಮಾಡ್ತಾರೆ, ಆ ಮಕ್ಳಿಗೋಸ್ಕರ ಇದನ್ನು ಟಿಕ್ಕಿ ಅಂತಲೂ ಕೂಡ ಹೇಳ್ತಾರೆ, ಆ್ಯಂಡ್ ಪ್ಯಾನ್ ಕೇಕ್ ಅಂತಲೂ ಕೂಡ ಹೇಳ್ತಾರೆ, ರೋಟಿ ಅಂತಲೂ ಕೂಡ ಹೇಳ್ತಾರೆ. ಸೊ ಅದನ್ನು ಮಾಡೋಣ ಅಂತ ಇದು ಮಾಡ್ತಿದ್ದೀನಿ. ಇದನ್ನು ತಿನ್ನೋದ್ರಿಂದ ಮಕ್ಕಳಿಗೆ ವೆಯ್ಟ್ ಗೇನ್ ಆಗುತ್ತೆ. ಇದರಲ್ಲಿ ವಿಟಮಿನ್ B6, B12, K, ಜಿಂಕ್, ವಿಟಮಿನ್, ಮಿನರಲ್ಸ್ ಎಲ್ಲ ಇರೋದ್ರಿಂದ ಮಕ್ಳಿಗೆ ಇದನ್ನು ಕೊಡೋದ್ರಿಂದ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಕ್ಲೀನಾಗಿ ಕುಕ್ ಮಾಡಿಕೊಂಡು ಅದನ್ನು ಸಿಪ್ಪೆಲ್ಲ ತೆಕ್ಕೊಂಡು ಇಟ್ಕೋಬೇಕಾಗತ್ತೆ. ಸೊ ಮಕ್ಕಳು ವೆಯ್ಟ್ ಗೇನ್ ಆಗಬೇಕಂದ್ರೆ ಈ ರೆಸಿಪಿನ ದೊಡ್ಡವರಾದಮೇಲೆ ನಾನು ಮುಂಚೆನೂ ಶೇರ್ ಮಾಡಿದ್ದೀನಿ, ಬೇರೆ ಥರನೂ ಕೂಡ, ಅಂದರೆ 6 ಮಂತಿಂದ 1 year ಒಳಗಡೆ ಯಾವ ಥರ ಕೊಡಬೇಕು ಅನ್ನೋದನ್ನು ಕೂಡ. ಸೊ ಒಂದು ಸರಿ ಚೆಕ್ ಮಾಡಿ, ನನ್ನ ವೀಡಿಯೋಸ್ಗಳಲ್ಲಿ ಇರುತ್ತೆ. ಸೊ ಇದು ನನ್ನ ಮಗಳು ಇವಾಗ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದಲ್ಲ, ಸೊ ಹಾಗಾಗಿ ಯಾವ್ಯಾವ ಥರ ಟೈಮಿಗೆ ಫುಡ್ ಮಾಡಬೇಕು ಅದನ್ನು ನಾನು ಮಾಡಿ ಕೊಡ್ತಿರ್ತೀನಿ. ಸೊ ವಾರದಲ್ಲಿ ಇದನ್ನು 4 ಸರಿನೂ ಕೊಟ್ಟರು ಯಾವುದೇ ಥರದ ತಪ್ಪಿಲ್ಲ ಅಂತ ಹೇಳ್ಬೋದು. ಯಾವುದೇ ಥರದ ಸ್ವೀಟ್ಸ್ ಆ್ಯಡ್ ಮಾಡೋಂಗಿರಲ್ಲ, ಏನಿಲ್ಲ. ಅವರಿಗೆ ನ್ಯಾಚುರಲಾಗಿ ಸ್ವೀಟ್ ಸಿಗುತ್ತೆ. ಹೆಲ್ದಿ ಫುಡ್ ಅನ್ನೋದ್ರಿಂದ ಅವರು ನಾರ್ಮಲಾಗಿ ವೆಯ್ಟ್ ಗೇನ್ ಆಗ್ತಾ ಹೋಗ್ತಾರೆ. ತುಂಬಾ ಮತ್ತು ವೆಯ್ಟ್ ಗೇನ್ ಅನ್ನೋದಕ್ಕಿಂತ ಬಾಡಿ ಗ್ರೋ ಆಗೋದಕ್ಕೆ, ಮೈಂಡ್ ಡೆವಲಪ್ಮೆಂಟಿಗೆ ನಾವು ಈ ಥರ ಫುಡ್ಗಳನ್ನ ಕೊಡ್ತಿರ್ಬೇಕಾಗತ್ತೆ ಆವಾಗವಾಗ. ಇದಕ್ಕೆ ಫಸ್ಟಿಗೆ ನಾನು ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಫ್ಲೇವರ್ಗೆ ಅಂತೇಳಿ. ಪೊಟ್ಯಾಟೋನ ಕ್ಲೀನಾಗಿ, ಸ್ವೀಟ್ ಪೊಟ್ಯಾಟೋನ ಗೆಣಸು, ಸಿಹಿ ಗೆಣಸು ಅಂತಲೂ ಹೇಳ್ತಾರಲ್ಲ ಅದೇನೆ. ಸೊ ಅದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಜಾಗ್ರಿ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ಈಗ ಬರ್ತಿರ್ತಕ್ಕಂಥ ಗೆಣಸಲ್ಲಿ ಸ್ವೀಟ್ ಇಲ್ಲ, ನೀವು ನೋಡಿರ್ತೀರ. ಅದಾದಮೇಲೆ 1 ಸ್ಪೂನಷ್ಟು ಗೋಧಿ ಹಿಟ್ಟನ್ನ ತಗೋತಾ ಇದ್ದೀನಿ, ವೀಟ್ ಫ್ಲೋರ್ನ. ಏಕೆಂದರೆ ಸ್ವೀಟ್ ಇರಲ್ಲ, ಸ್ವಲ್ಪ ಸಾಲ್ಟ್ ಹಾಕಿ ಕುಕ್ ಮಾಡಿದಾಗ ಸ್ವೀಟ್ನೆಸ್ ಬರುತ್ತೆ ಸ್ವಲ್ಪ ಅಷ್ಟೇ. ಮುಂಚೆ ಎಲ್ಲ ಗೆಣಸು ಅಂದರೆ ಬೇಯಿಸಿದ ತಕ್ಷಣ ಮನೇಲೇ ಒಂಥರ ಘಮ ಘಮ ಅಂತ ಪರಿಮಳ ಬರ್ತಾಯಿತ್ತು, ತುಂಬ ಸ್ವೀಟ್ ಇರ್ತಿತ್ತು. ಸೊ ನಾವಂತೂ ಚಿಕ್ಕ ಮಕ್ಕಳಲ್ಲಿ ಇದನ್ನೆಲ್ಲ ತಿನ್ನೋಕ್ಕೂ ನಿಜವಾಗ್ಲೂ ನಮ್ಗೆ ಎಷ್ಟು ಯಾವಾಗಲೂ ಒಂಥರ ಸ್ವರ್ಗ ಇದೆಲ್ಲ ಸಿಕ್ಕಿದಾಗ. ಇವಾಗ ತಿನ್ನೋಕೆ ಮಕ್ಕಳಿಗೆಲ್ಲ ಇದೆ, ಏನೂ ತಿನ್ನಲ್ಲ ಮುಂಡೆವು. ನಿಜವಾಗ್ಲೂ ನನ್ನ ಮಗಂಗಂತೂ ಎಷ್ಟೊಂದು ಆಪ್ಷನ್ಸ್ ಇದೆ, ಅವ್ನು ಏನೂ ತಿನ್ನಲ್ಲ. ಅಯ್ಯೋ ಏನು ಕರ್ಮನೋ. ಇವಳಾದರೂ ಅಟ್ಲೀಸ್ಟ್ ಇವಾಗ ತಿಂತಿದ್ದಾಳೆ, ಅದಾದಮೇಲೆ ಏನು ಮಾಡ್ತಾಳೋ ದೊಡ್ಡವಳಾದಮೇಲೆ ಗೊತ್ತಿಲ್ಲ. ಮಕ್ಕಳದೆಲ್ಲ ಇದೆ ಹಣೆ ಬರ. ಒಂದೊಂದು ಮಕ್ಕಳು ಚೆನ್ನಾಗಿ ತಿಂತಾವೆ, ನನಗೆ ಆ ಮಕ್ಕಳು ನೋಡೋದು ತುಂಬಾ ಇಷ್ಟ. ಏನು ಕೊಟ್ರು ಸುಮ್ಮನೆ ತಿಂತಿರ್ತವೆ. ಈಗ ಇವಳು ಹಂಗೆ ಕೊಡೋದನ್ನು ತಿಂತಿದ್ದಾಳೆ, ಮುಂದೆ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ಅದನ್ನು ಕ್ಲೀನಾಗಿ ಚಪಾತಿ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಚಪಾತಿ ಹದಕ್ಕೆ ಕಲಿಸ್ಕೊಂಡು ಡವ್ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕ ರೋಲ್ ಮಾಡಿಕೊಂಡು ಕೈಲಾದರೂ ನೀವು ಪ್ರೆಸ್ ಮಾಡ್ಬೋದು. ತುಂಬ ತೆಳುವೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು, ಆ ಥರ ಇರಬೇಕು. ತುಂಬ ತೆಳುವಾದರೆ ಒಂಥರ ಗಟ್ಟಿ ಥರ ಕ್ರಿಸ್ಪಿ ಥರ ಆಗಿಬಿಡತ್ತೆ. ಸೊ ಹಾಗಾಗಿ ಸ್ವಲ್ಪ ನಾರ್ಮಲಾಗಿ ಇದು ಮಾಡಿಕೊಂಡು ಎಲ್ಲನೂ ಒಂದು ಸರಿ ಇದು ಮಾಡ್ಕೊಂಡು ಇಟ್ಕೊತೀನಿ. ಅದಾದಮೇಲೆ ಸ್ವಲ್ಪ
ತುಪ್ಪ ಅಥವಾ ಬೆಣ್ಣೆ ಹಾಕಿದ್ರೆ ಅಂತೂ ತುಂಬ ಟೇಸ್ಟು ಸಕ್ಕತ್ತಾಗಿ ಬರುತ್ತೆ. ಸೊ ತುಪ್ಪ ಹಾಕಿದ್ರೂ ಓಕೆ, ನೋ ಪ್ರಾಬ್ಲಮ್, ಎರಡರಲ್ಲಿ ಯಾವುದಾದ್ರೂ ಹಾಕಿ. ಸೊ ಹಂಚಿಗೆ ಸ್ವಲ್ಪ ಬೆಣ್ಣೆನ ಸವರಿ ಒಂದೊಂದಾಗಿ ಹಂಚು ಮೇಲೆ ಇಟ್ಕೊಂಬನ್ನಿ. ರೊಟ್ಟಿ ಹಂಚು, ದೋಸೆ ಹಂಚು ಯಾವುದಾದ್ರೂ ಆಯಿತು. ಆದಷ್ಟು ಮಕ್ಕಳಿಗೆ ಕಬ್ಬಿಣದ ಹಂಚಿಂದ ಕೊಡೋಕ್ಕೆ ಶುರು ಮಾಡಿ. ಐರನ್ಸ್ ಎಲ್ಲ ಅದರಲ್ಲಿರುತ್ತೆ. ಸೊ ಈ ಪ್ಯಾನ್ ಇದೆಲ್ಲ ಬಂದಿದೆಯಲ್ವ, ಆ ಥರದ್ರಲ್ಲಿ ಕೊಡಬೇಡಿ. ಮಕ್ಕಳಿಗೆ ಆದಷ್ಟು ಸೇಫಾಗಿ ಫುಡ್ನ ತಯಾರು ಮಾಡಿ ಸೇಫಾಗಿ ಕೊಡಿ. ಸೊ ಬೆಣ್ಣೆನ ಕ್ಲೀನಾಗಿ ಮೆಲ್ಟ್ ಮಾಡಿಕೊಂಡು ಒಂದೊಂದಾಗಿ ಈ ಥರ ಇಟ್ಕೊಂಬರ್ತೀನಿ. ಅದು ಕ್ಲೀನಾಗಿ ಕುಕ್ ಆಗಬೇಕು. ಸೊ ಹಂಗೆ ಕಚ್ಚಿ ಅನ್ನೋ ಥರ ಇದ್ದರೆ, ಅರ್ಧಂಬರ್ಧ ಬೆಂದಿದ್ರೆ ಮಕ್ಕಳಿಗೆ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಕ್ಲೀನಾಗಿ ಈ ಥರ ಬೇಯಿಸ್ಕೊಳ್ಳಿ. ಒಂದಾದಮೇಲೆ ಒಂದು ರಿಟರ್ನ್ ಮಾಡ್ತಾ ಬನ್ನಿ. ರಿಟರ್ನ್ ಮಾಡಿಬಿಟ್ಟು ಸ್ವಲ್ಪ ತುಪ್ಪನ ಬೆಣ್ಣೆ ಅಥವಾ ತುಪ್ಪ ಏನಾದರೂ ಆಯಿತು, ಅದು ಸವರಿಬಿಟ್ಟು ಮತ್ತು ರಿಟರ್ನ್ ಒಂದೆರಡು ಸರಿ ಬೇಯಿಸಿ ಕುಕ್ ಮಾಡಿ. ಸೊ ನಾವು ಬೇಯಿಸಿ ಅಂತಲೇ ಅನ್ನೋದು. ಅದಾದಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ಕೊಡೋದ್ರಿಂದ ಮಕ್ಕಳ ವೆಯ್ಟ್ ಗೇನು, ಬ್ರೈನ್ ಡೆವಲಪ್ಮೆಂಟು, ಬಾಡಿ ಗ್ರೋತು ಎಲ್ಲದನ್ನು ಕೂಡ, ಹೈಟು ವೆಯ್ಟು ಎಲ್ಲದಕ್ಕೂ ಒಂದು ಸಿಹಿ ಗೆಣಸಿಂದ ಏನಾದರೂ ಫುಡ್ ಮಾಡಿಕೊಡಿ. ನೀವು ಸಿಹಿ ಗೆಣಸು ಕೊಡ್ತಾ ಬನ್ನಿ. ವಾರದಲ್ಲಿ 4 ದಿನ ಕೊಟ್ರೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಆಗಿಲ್ಲ ಅಂದರೂ ವಾರಕ್ಕೊಂದು ಸರಿ 2 ಸರಿ ಈ ಥರ ಕೊಡಬಹುದು. ತುಂಬಾ ಒಳ್ಳೆಯದು. ಮಕ್ಕಳು ಚೆನ್ನಾಗಿದ್ದರೆ ಅದೇ ಖುಷಿ. ಸೊ ಎಷ್ಟಾಗುತ್ತೆ ಅಷ್ಟು ಕೊಡ್ತಾಯಿರಿ. ಸೊ ಈ ಥರ ನೋಡಿ, ಒಂದೊಂದು ಕಡೆ ಆದಮೇಲೆ ಒಂದೊಂದು ಸ್ವಲ್ಪ ತುಪ್ಪನ ಇದು ಮಾಡಿಕೊಂಡು 2 ಸೈಡ್ ಇದು ಮಾಡಿಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಕೂಡ ತಿಂದು ನೋಡಿದೆ. ಆಮೇಲೆ ಒಂದಿತ್ತು, ಒಂದೆರಡೇನೋ ತಿಂದು ನೋಡಿದ್ವಿ. ನನ್ನ ಮಗನಿಗೂ ಕೊಟ್ಟೆ, ಅವನು ಕೂಡ ಚೆನ್ನಾಗಿದೆ ಅಂತ ಅಂದ. ಅವಳಿಗೆ ಮಾಡೋ ಫುಡ್ಡೆಲ್ಲ ನನಗೆ ಕೊಡ್ತೀರಾ, ನೀವು ಡಯಟ್ ಮಾಡೋ ಫುಡ್ಡೆಲ್ಲ ನನಗೆ ಕೊಡ್ತೀರಾ ಅಂತ ರೋದನೆ ಇಕ್ತಾನೆ ಅಂತ ಹೇಳಿ ಅವನಿಗೆ ಅಡುಗೆ ಮಾಡಿ ನನ್ನ ಮಗಳಿಗೂ ನನ್ನ ಗಂಡಂಗೂ ಹೆಂಗೋ ಮಾಡಿ ತಿನ್ನಿಸ್ಬಿಡ್ಬೋದು. ನನ್ನ ಮಗಂಗೆ ಮಾಡಿ ತಿನ್ನಿಸೋ ಅಷ್ಟರೊಳಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಈ ಥರ ಚಿಕ್ಕದಾಗಿ ಎರಡೂ ಕಡೆನೂ ಕ್ಲೀನಾಗಿ ಕುಕ್ ಮಾಡ್ಕೊಂಡು ಕೊಡೋದ್ರಿಂದ ಮಕ್ಳಿಗೆ ತುಂಬಾ ಒಳ್ಳೆಯದು. ನಾನಂತೂ ನನ್ನ ಮಗಳಿಗೆ ತಿಂತಾಳೋ ಅದನ್ನು ವೇಸ್ಟ್ ಮಾಡ್ತಾಳೋ ಗೊತ್ತಿಲ್ಲ, ಟೈಮ್ ತೊಗೊಂಡೆಲ್ಲ ಮಾಡಿಕೊಡ್ತೀನಿ. ಪಾಪ ಒಂದೊಂದು ಸರಿ ತಿನ್ನುತ್ತೆ, ಒಂದೊಂದು ಸರಿ ತಿನ್ನಲ್ಲ. ಹೆಂಗಿದೆ ಅಂತ ತಿನ್ನಿ, ಮಾಡಿ ತಿನ್ನಿ ತಿನ್ನಿ ಹಾಕ್ಕೊಂಡು. ಚೆನ್ನಾಗಿದೆಯಾ? ಹೆಂಗಿದೆ ಟೇಸ್ಟು? ಹಂಗಿದೆಯಾ? ಕೈ ತೋರಿಸಿ, ಹೆಂಗಿದೆಯಾ? ತಿನ್ನು, ಎಲ್ಲ ನಿಂಗೆ ತಿನ್ನು. ಎಲ್ಲರೂ ತಿಂದು ಅಲ್ಲಾಡ್ಸ್ಬಿಡ್ತಾಳೆ. ಒಂದು ತಿನ್ನು ಈ ಕಡೆ ಫಸ್ಟು. ಚಿನಿಮ್ಮ ಒಂದು ತಿನ್ನಕ್ಕಂದ, ಆಮೇಲೆ ಇನ್ನೊಂದು ತಿನ್ನುವಂತೆ. ತಿನ್ನು ಬೇಗ ತಿನ್ನು. ಈ ಕಡೆ ಕೈಲೊಂದು ಇಟ್ಕೊ, ಎಲ್ಲನೂ ಇಟ್ಕೊಳ್ಳೋದಲ್ಲ. ಹಂಗೆ ಗುಡಿಮ. ಅವರೇನು ಒಂದೇ ಸರಿ ತಿನ್ನಬೇಕು ಅಂತಿಲ್ಲ, ಆಟ ಆಡಿಕೊಂಡು ಮಾಡಿಕೊಂಡು ತಿಂತಾರೆ. ಸೊ ಇದ್ರಲ್ಲಿ ಮಾಡಿದ್ರಲ್ಲಿ 1-3 ತಿಂದ್ಲು ಅಷ್ಟೇ, ಇನ್ನು ಮಿಕ್ಕಿದೇನು ತಿನ್ನಲಿಲ್ಲ ಅವಳು. ಏಕೆಂದರೆ ಫುಲ್ ಡೇ ಇದು ಬ್ರೇಕ್ಫಾಸ್ಟ್ ಆಗಾದರೂ ಕೊಡಿ, ಲಂಚ್ ಆಗಾದ್ರೂ ಕೊಡಿ, ಡಿನ್ನರ್ ಆಗೋದ್ರೂ ಕೊಡಿ, ಆಟ ಆಡುವಾಗೆಲ್ಲ ತಿನ್ಕೊಂಡು ಮಾಡ್ಕೊಂಡಿರ್ತಾರೆ. ಅದಾದಮೇಲೆ ಟಿ ವಿ ಬಂದಿದೆಯಲ್ವ ಹೊಸ್ದು ಖುಷಿ, ಅದರಲ್ಲಿ ಇವಳಿಗೆ ಹಾಡು ಕಿಸ್ ಕಿಸ್ ಕಿಸಿಕ್ ಅಂತ ಒಂದು ಹಾಡು ಬರುತ್ತೆ ಗೊತ್ತಾ, ಪುಷ್ಪ ಮೂವಿ 2ದು. ಆ ಸಾಂಗ್ಗೆ ಇದು ಕೂಡ ಮಾಡಿದ್ದಾರೆ ಡ್ಯಾನ್ಸು ಇನ್ಸ್ಟಾಗ್ರಾಮಲ್ಲಿ. ಸೊ ಅವಳಿಗೆ ಅದು ಸಾಂಗ್ ಅಂದರೆ ತುಂಬ ಇಷ್ಟ. ಅದನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಕಾಲು ಕುಣಿಸ್ಬೇಕು ಮತ್ತು ಕೈ ಕುಣಿಸ್ಬೇಕು ಅಂತೇಳಿ. ಕಿಸ್ 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 ಕತ್ತಪ್ಪನೇ ಬೀಳುತ್ತೆ ರಾಜಂದ ಕೈ ಕಾಲೆಲ್ಲ ಎತ್ಕೊಂಬಿಟ್ಟು ಕುಣಿತಾಳೆ. ಏನೋ ಮಕ್ಳಿಗೆ ನೋಡಿ ಅದು ಎಷ್ಟು ನಾಟ್ಬಿಡುತ್ತೆ ಬೇಗ ತಲೆಗೆ ಅಂತ ಗೊತ್ತಿಲ್ಲ. ಆ ಹಾಡು ಹಾಕ್ಕೊಂಡಿದ್ದ ನನ್ನ ಮಗ, ಸೊ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ನಿಂತಿದ್ದಾಳೆ. ಮಕ್ಕಳ ಮೈಂಡೇ ಚೆಂದ ಅಪ್ಪ, ಬೇಗ ಕ್ಯಾಚ್ ಮಾಡ್ಕೊಂಬಿಟ್ಟು ನೋಡಿ ಹೆಂಗೆ ಅವ್ರು ಹೆಂಗೆ ಮಾಡಿದ್ರೆ, ಏನಾದ್ರು ಮಾಡಿದ್ರೆ ಆ ಥರ ತಪ್ಪಂಡು ಬೀಳುತ್ತೆ ಅಂದರೆ ಕೈ ತಗೊಂಡು ಹೊಡೆಯೋಕೆ ಹೋಗ್ತಾಳೆ, ಎಲ್ಲ ಮಾಡೋಕ್ಕೆ ಹೋಗ್ತಾಳೆ. ಈ ಥರ ಇದ್ದಾಗಲೇ ಮಕ್ಕಳು ನೋಡೋಕ್ಕೆ ಚೆಂದ ಅಲ್ವಾ? ದೊಡ್ಡವರಾದ್ಮೇಲೆ ಏನೂ ಖುಷಿ ಇರಲ್ಲ. ಸೊ ನನಗಂತೂ ಖುಷಿ ಅಂದರೆ ಇವತ್ತು ಒಂದು ಪ್ರಾಡಕ್ಟ್ ಕೂಡ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಪರ್ಸ್ನಲಾಗಿ ನಾನು ಯೂಸ್ ಮಾಡಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಸೊ ಮೊಬೈಲು, ಸ್ಪೆಕ್ಸು ಅಥವಾ ಈ ಟಿ ವಿ ರಿಮೋಟ್ನೆಲ್ಲ ಎಲ್ಲಿ ಬೇಕಲ್ಲಿ ಇಡ್ತೀವಿ. ಮಕ್ಕಳಿಂದ ಟಿ ವಿಗಳು ರಿಮೋಟ್ ತೊಗೊಂಬರೋಕ್ಕೆ ನಾರ್ಮಲಾಗಿ ಒಂದು 500,000 ರೂಪೀಸ್ ಬೇಕಾಗುತ್ತೆ ರಿಮೋಟ್ ಎಲ್ಲ ತರಬೇಕಂದ್ರೆ. ಮೊಬೈಲ್ಗಳ್ದು ಕೇಳಬೇಕಾ, ಏನಾದರೂ ಬಿದ್ದರೆ ಹೊಡೆದೋದ್ರೆ ಅಥವಾ ಎಲ್ಲೆಲ್ಲಾದರೂ ಇಟ್ಟಿರ್ತೀವಿ ಮಕ್ಕಳಿದ್ದು ಮನೇಲಿ ಎಳ್ಕೊಂಡ್ರೆ ಮಾಡಿದ್ರೆ ಅಂಥೇಳಿ. ಸೊ ಅದಕ್ಕೋಸ್ಕರ ನಾನು ಆನ್ಲೈನಿಂದ ಈ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ. 2 ಕಡೆ ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಒಂದು ಕಡೆ ರಿಮೂವ್ ಮಾಡಿ ಸ್ಟಿಕ್ಕರ್ನ ಗೋಡೆಗೆ ಸ್ಟಿಕ್ ಮಾಡಬೇಕು. ಗೋಡೆ, ಹುಡ್ಡು, ಈ ಗೋಡೆ ಯಾವುದಕ್ಕಾದ್ರೂ ಆಗುತ್ತೆ ಇದು, ಇಂಥದಕ್ಕೆ ಅಂತ ಏನಿಲ್ಲ, ಎಲ್ಲ ಕಡೆಗೂ ಆಗುತ್ತೆ. ಒಂದು ಕಡೆ ಈ ಥರ ಸ್ಟಿಕ್ಕರ್ ರಿಮೂವ್ ಮಾಡಿ
ಅಂದರೆ ಸ್ಟಿಕ್ಕರ್ ರಿಮೂವ್ ಮಾಡಿ ಗೋಡೆಗೆ ಸ್ಟಿಕ್ ಮಾಡಬೇಕಾಗತ್ತೆ. ಅದಾದಮೇಲೆ ಇನ್ನೊಂದು ಸೈಡು ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಅದನ್ನು ರಿಮೂವ್ ಮಾಡಿಬಿಟ್ಟು ಆ ಕಪ್ ಥರ ಇದೆಯಲ್ವ ಅದನ್ನು ಅಲ್ಲಿಗೆ ಸ್ಟಿಕ್ ಮಾಡಬೇಕಾಗುತ್ತೆ, ಅಂಟಿಸ್ಬೇಕಾಗತ್ತೆ. ಅಂಟಿಸಿದಾಗ ತುಂಬ ಕ್ಯೂಟಾಗೂ ಕೂಡ ಕಾಣಿಸುತ್ತೆ, ಡಿಫ್ರೆಂಟಾಗಿ ಒಂಥರ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಟಿ ವಿ ರಿಮೋಟ್ಸು ಅಥವಾ ಈ ಮೊಬೈಲ್ ಎಲ್ಲಾದರೂ ಇಡ್ತೀವಿ ಅಂದಾಗ ಮೊಬೈಲಿಗೆ ಚಾರ್ಜ್ ಹಾಕೋದನ್ನು ಕೂಡ ತೋರಿಸ್ತೀನಿ. ಮತ್ತು ಸ್ಪೆಕ್ಸ್ ಏನಾದರೂ ಇಟ್ಟುವಾಗ ಕಂಫರ್ಟಬಲ್ಲಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಮತ್ತು ಮೊಬೈಲ್ಸ್ ಸ್ಟ್ಯಾಂಡಾಗಿನೂ ಕೂಡ ಯೂಸ್ ಮಾಡ್ಬೋದು. ಹೇಗೆ ಅನ್ನೋದನ್ನು ನೋಡಿ. ಸ್ಟಿಕ್ಕರ್ ಈ ಥರ ರಿಮೂವ್ ಮಾಡಿ ನಾವು ಅದನ್ನ ಇಟ್ಟು ಮೊಬೈಲ್ನ ಇಡೋದ್ರಿಂದ, ಮೊಬೈಲ್ ವಯರ್ಸ್ನ ಜೊತೆಗೆ ಅದ್ರ ಕೆಳಗಡೆ ಗ್ಯಾಪ್ ಕೊಟ್ಟಿರ್ತಾರೆ, ಇಡೋದ್ರಿಂದ ಸೇಫಾಗೂ ಇರುತ್ತೆ, ಮೊಬೈಲು ಕೂಡ ಸೇಫ್ ಇರುತ್ತೆ, ಮಕ್ಳ ಕೈಯಿಂದನೂ ಅದು ಹಾಳಾಗಲ್ಲ, ಮತ್ತು ಅವ್ರಿಗೂ ಏನು ಕರೆಂಟ್ ಆ ಥರ ಶಾಕ್ ಹೊಡೆಯಲ್ಲ ಅನ್ನೋ ನಂಬಿಕೆ ಕೂಡ ಇರುತ್ತೆ. ಅಂದರೆ ಫುಲ್ಲಿ ಅವ್ರಿಗೆ ಕೈಗೆಲ್ಲ ಸಿಗಲ್ಲ, ಮಾಡಲ್ಲ, ಆರಾಮಾಗಿ ಈ ಥರ ಲಾಕ್ ಹಾಕ್ಬಿಟ್ಟು ಹಿಂಗೆ ಬಿಟ್ಬಿಡ್ಬೋದು. ಅವರು ಚಾರ್ಜರ್ನೂ ಕೂಡ ಹಾಳು ಮಾಡಲ್ಲ, ಮೊಬೈಲು ಹಾಳಾಗಲ್ಲ, ಆ್ಯಂಡ್ ಅವರು ಕೂಡ ಸೇಫಾಗಿರ್ತಾರೆ. ಏನಂತೀರ? ಪ್ರಾಡಕ್ಟ್ ಇಷ್ಟ ಆಗಿದ್ದರೆ ಲಿಂಕ್ ಅಂತಲೂ ಟೈಪ್ ಮಾಡ್ಬೋದು, ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಥ್ರೂ ದ ಲಿಂಕ್ ನೀವು ಬೈ ಮಾಡಬಹುದು. ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಇನ್ಸ್ಟಾಗ್ರಾಮ್ ನೋಡಿಲ್ಲ ಅಂದರೆ ಇದನ್ನು ನಾನು ನಿಮಗೆ ಶೇರ್ ಮಾಡ್ತಿರ್ತೀನಲ್ವ, ಸಪ್ರೇಟಾಗೂ ಕೂಡ ಮಾಡ್ತೀನಿ, ಇದರಲ್ಲೂ ಕೂಡ ನಾನು ಶೇರ್ ಮಾಡ್ತೀನಿ. ಮತ್ತು ಏನಂದರೆ ಸ್ಪೆಕ್ಸ್ನೂ ಕೂಡ ನೀವು ಈ ಥರ ಇಡಬಹುದು. ಅದಾದಮೇಲೆ ನನ್ನ ಮಗಳ ಕತೆ ನೋಡಿ. ಹೋಗೋದು ರೇವಂತಂದು ಕೊಟ್ಬರೋದು, ರೇವಂತಂದು ಅದು ಕೊಟ್ಬರೋದು, ಹೊಡ್ಬೇಕಾ? ಬಾಯ್ಲಿ, ಯಾರ್ದದು? ಬಾಯ್ಲಿ ಕಡೆ, ಬಾಯ್ಲಿ, ಯಾರ್ದದು? ಹಾಂ, ಪಪ್ಪಂದಲ್ಲ, ರೇವಂತಂದದು. ಯಾರ್ದದು? ಪಪ್ಪಂದಲ್ಲ, ಕೊಡಿಲಿ ತೋರಿಸ್ತೀನಿ, ರೇವಂತಂದದು. ನೋಡಿ, ಈ ಪರ್ಸು ರೇವಂತಂದು ಹೋಗಿ ಕೊಟ್ಬರಾಗಿ ಅಂದರೆ ಇಲ್ಲ ಪಪ್ಪಂದು ಅಂತಿದ್ದಾಳೆ. ಯಾರ್ದಿದು? ರೇವಂತದ್ದು. ಪಪ್ಪಂದಲ್ಲ ಅದು, ರೇವಂತಂದು. ಕೊಟ್ಬರ್ತೀಯಾ? ಹಾಂ, ಆ ಕಡೆ ಬಾಕ್ಲು ತೆಗಿಲ್ಲ. ಇರು, ಲೈಟ್ ಹಾಕ್ತೀನಿ. ಮಾಡಿ, ಮಾಮಿ ಮಾಡ್ತೀರಾ? ಮಾಮಿ ಒಳ್ಳೇದು ಮಾಡಪ್ಪ. ಅಡ್ಬೀಳಿ, ಕೂತ್ಕೊಂಡು ಅಡ್ಬೀಳಿ. ಮಾಮಿ ಬೀಳಬೇಕು, ತಲೆ ಮುಟ್ಟಬೇಕು ಕೆಳಗೆ, ತಲೆ ಮುಟ್ಟಬೇಕು ಕೆಳಗೆ, ಮಂಕಬೇಕು ಇನ್ನು. ಬಕ್ಕಳುವ? ಬಗ್ಸು. ಮಾಮಿ ಒಳ್ಳೇದು ಮಾಡಪ್ಪ. ಸಾಕೆದೇಳು. ಮಾಮಿ ಒಳ್ಳೇದು ಮಾಡಪ್ಪ ಅನ್ನು, ಒಳ್ಳೇದು ಮಾಡಪ್ಪ, ಹಿಂಗೆ ಇಲ್ಲಿ. ಒಳ್ಳೇದು ಮಾಡಪ್ಪ. ಗುಡ್ ಮಾರ್ನಿಂಗ್. ಟೈಮ್ ನೋಡಿ ಎಷ್ಟು ಗೊತ್ತಾ? 5:15. 15 ಮಿನಿಟ್ಸ್ ಮುಂದೆ ಇಟ್ಟಿದ್ದೀನಿ, ಬಂದು ಮಾಮಿ ಮಾಡ್ತಿದ್ದಾಳೆ. ಮತ್ತಿನ್ನೇನು? ಅಲ್ಲಿ ಲೈಟ್ ಆಫ್ ಮಾಡು, ಬಾ, ಲೈಟ್ ಆಫ್ ಮಾಡು, ಬಲ್ಲಿ ಬರ್ತಾಳಿರು. ಲೈಟ್ ಆಫ್ ಮಾಡಿ ಬೇಗ. ಮೇಲೆ ಇನ್ನೊಂಚೂರು ಮೇಲೆ ಮಾಡು. ಆಫ್ ಮಾಡು ಕಂದ, ಮೇಲೆ ಅಮ್ಕೋ. ಇನ್ನೊಂಚೂರು ಮೇಲೆ ಹೋಗೋ, ಕೈ ಮೇಲೆ ಹೋಗ್ಬೇಕು, ಹಿಂಗೆ ಇಲ್ಲಿ ಹಿಂಗೆ. ಬನ್ನಿ. ಏನೋ ಎದ್ದನಕ್ಕೆ ಮಾಮಿ ಮಾಡ್ತೈತೆ. ನಡಿ ಜೋಜು ಮಾಡೋಣ. ಹತ್ತು ಮೇಲೆ ಜೊಜ್ಜು ಮಾಡೋಣ, ನಡಿ. ಬೇಡ, ನಡಿ ಜೊಜ್ಜು ಮಾಡೋಣ. ಅಮ್ಮ, ಅಣ್ಣ ಇವಳು ಕತೆ ಕೇಳಪ್ಪ. ಇವನು ಬೇರೆ ಇಲ್ಲಿ ಬಂದು ಸೋಫಾ ಮೇಲೆ ಮಂಗನೆ. ಅಣ್ಣ ಗುಡ್ ಮಾರ್ನಿಂಗ್ ಹೇಳು. ಅಣ್ಣ ಗುಡ್ ಮಾರ್ನಿಂಗ್ ಕಣೋ. ಅವಳಿಗೆ ಕೊಡೋದಂದ್ರೆ ಹಿಂಗೆ ನೋಡಿ. ಒಂದ್ಸತಿ ತೋರ್ಸಮ್ಮಕ್ಕವ, ಹಾಯ್ ಹೇಳ, ಗುಡ್ ಮಾರ್ನಿಂಗ್ ಅಂತೆ. ಮುತ್ಕೊಡು ಒಂದು ಅವನಿಗೆ. ತುಟಿ ಕೊಡಬೇಡ. ಮಲಗ್ತೀಯ ಅವನ ಜೊತೆ? ಮಲ್ಕೋ. ಹೆಂಗೆ ಕರಿಯೋದು? ಕರಿಪ ಬಾನು, ನೀನೇ ಬಾನು. ಚಿಕ್ಕ ಮಕ್ಕಳಿದ್ರೆ ನೋಡಿ ಯಾವ ಟೈಮಿಗೆ ಮಲಗ್ತೀವಿ, ಯಾವ ಟೈಮಿಗೆ ಹೇಳ್ತೀವಿ ಮನೆಯವರೆಲ್ಲ ಅನ್ನೋದೇ ಗೊತ್ತಿರಲ್ಲ. ಸೊ
ಸೊ ನಮ್ಮಪ್ಪ ಚೆನ್ನಾಗಿ ನಿದ್ದೆ ಹೊಡಿತಿದ್ದಾರೆ, ಅವ್ರಿಗೆ ನಿದ್ದೆ ಬಂದುಬಿಟ್ಟಿತ್ತಲ್ಲ. ಸೊ ಹಾಗಾಗಿ ನಾವಿಲ್ಲಿ ದೊಡ್ಡಾಡ್ತಾ ಇದ್ದೀವಿ. ಬಾಕ್ಲ ಹಾಕ್ಬಿಟ್ಟಿದ್ದೆ ಪಾಪ, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾರಿ ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಲೇಟಾಗಿ ಎದ್ವಿ ಅವತ್ತಿನ ದಿನ. ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ.